ಬೆಳೆದ ಶ್ರೀಗಂಧ ಮರಕ್ಕೆ ಸೂಕ್ತವಾದಂತಹ ಬೆಲೆಯನ್ನ ಸರ್ಕಾರ ಕೊಟ್ಟಿಲ್ಲ ಅಂತ ಇದೀಗ ಚಿಕ್ಕಮಗಳೂರಿನ ರೈತ ವಿಧಾನಸೌಧದ ಮುಂದೆ ಇರತಕ್ಕಂತಹ ಶ್ರೀಗಂಧದ ಮರವನ್ನ ಕಡಿದ್ರ ಮುಖಾಂತರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜೊತೆಗೆ ಸರ್ಕಾರ ಯಾವ ರೀತಿಯಾಗಿ ನನ್ನ ಮೇಲೆ ಗದಾಪ್ರಹಾರವನ್ನ ಮಾಡಿದೆ ಅಂತ ತನ್ನ ಅಳಲನ್ನ ತೋಡಿಕೊಂಡಿದ್ದಾನೆ. ಆ ಕುರಿತಾದ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ಶ್ರೀಗಂಧದ ಮರಗಳನ್ನ ಕಡಿಯುವಂತದ್ದೇ ತಪ್ಪು. ಅದರಲ್ಲೂ ಕೂಡ ವಿಧಾನಸೌಧದ ಮುಂಭಾಗದಲ್ಲೇ ಈ ಒಂದು ಶ್ರೀಗಂಧದ ಮರ ಏನಿದೆ ಆ ಒಂದು ಶ್ರೀಗಂಧದ ಮರವನ್ನ ಕಡಿಯುವಂತಹ ಕೆಲಸವನ್ನ ವ್ಯಕ್ತಿಯೊಬ್ಬರು ಮಾಡಿರುವಂತದ್ದು. ಪ್ರಮುಖವಾಗಿ ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂದು ತಾನು ಬೆಳೆದಂತಹ ಶ್ರೀಗಂಧದ ಮರಗಳನ್ನ ಸರ್ಕಾರ ಕಡಿದಿದೆ ಅನ್ನುವಂತಹ ನಿಟ್ಟಿನಲ್ಲಿ ಬಂದು ಶ್ರೀಗಂಧದ ಮರದ ಕೊಂಬೆಯನ್ನ ಕಡಿದು ತನ್ನ ಆಕ್ರೋಶವನ್ನ ಕೂಡ ಹೊರಗಾಗ್ತಾ ಇರುವಂತದ್ದು. ಇದು ಪ್ರಮುಖವಾಗಿ ವಿಧಾನಸೌಧದ ಮುಂಭಾಗದಲ್ಲೇ ಇರುವಂತಹ ಶ್ರೀಗಂಧದ ಮರ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಶ್ರೀಗಂಧದ ಮರವನ್ನೇ ಕಡಿಯೋದೇ ತಪ್ಪು, ತಮ್ಮ ಆಕ್ರೋಶ ತೋರಿಸ್ತಾ ಇದ್ದೀರಾ, ಈಗ ಏನ್ ಕಾರಣ ಅಂತ ಹೇಳಿ. ಪ್ರಮುಖವಾಗಿ ನಾನು ಶ್ರೀಗಂಧದ ಮರ ಕಡಿಯೋದಕ್ಕೆ ನನ್ನ ಮರಗಳ ಹತ್ಯೆ ಮಾಡಿದ್ದಾರೆ ಇವರು. ಆ ಹತ್ಯೆಗೋಸ್ಕರ ಬದಲಾಗಿ ನಾನು ಶ್ರೀಗಂಧವನ್ನು ಕಡಿದಿರೋ ಅಂತದ್ದು. ಸೊ ನನ್ನ ಮರಗಳು 30 ಮರ ಕಡಿದಿದ್ದಾರೆ, ಅದಕ್ಕೆ ನಾನು ಅದಕ್ಕೆ ಬದಲಾಗಿ ಈ ಮರವನ್ನು ಕಡಿದಿದ್ದೇನೆ. ಸರಿಗ ಒಂದು ಕಡೆಯಲ್ಲಿ ತಪ್ಪು, ಶ್ರೀಗಂಧದ ಮರವನ್ನ ತಾವೇ ಬೆಳಿತೀರಾ, ನಿಮ್ಮ ಮನೆಗಳಲ್ಲೇ ಬೆಳಿತೀರಾ? ನಮಗ್ ಮಾತ್ರ ತಪ್ಪ ಸಮಯ, ಅವ್ರಿಗೆ ತಪ್ಪಿಲ್ವಾ? ಅಧಿಕಾರಿಗಳು ಕಡಿದಿರೋರಿಗೆ ಅವ್ರದ್ದು ತಪ್ಪಿದೆ ತಾನೆ. ಎಷ್ಟು ರೇಟ್ ಕೊಟ್ಟಿದ್ದಾರೆ ನಿಮ್ಮ ಮರಕ್ಕೆ ಅಂತ ಹೇಳಿ? ನಮ್ಮ ಮರಕ್ಕೆ 420 420 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಬರೀ 420 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಸರಿಗ ಈ ಒಂದು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಈಗ ನಿಮ್ಮ ಹೋರಾಟ ರಾಜ್ಯದಾದ್ಯಂತ ಎಚ್ಚರಿಕೆ ಕೊಡ್ತಾ ಇದ್ದೀರಾ, ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಸ್ವಾಮಿ ಏನ್ ಮಾಡಿದೀವಿ ಅಂತ ಹೇಳ್ತಾರೆ ಅಲ್ಲ, ಹೇಳ್ಬೇಕು ನೀವು. ಹಂಗಲ್ಲ, ದಯವಿಟ್ಟು ನೋಡ್ರಿ ಗಮನಿಸ್ತಾ ಇರಬಹುದು. ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ನಮ್ಮ ಅಧಿಕಾರಿಗಳನ್ನ, ಆ ಅಧಿಕಾರಿ ಭ್ರಷ್ಟ ಅಧಿಕಾರಿಗಳನ್ನ ಅವ್ರನ್ನ ಹೇಳ್ಕೊಂಡು ಹೋಗ್ರಿ, ನಮ್ಮನ್ನ ಹೇಳ್ತೀರಾ? ಸದ್ಯ ಗಮನಿಸ್ತಾ ಇರಬಹುದು, ವಿಧಾನಸೌಧ ಮುಂಭಾಗದಲ್ಲೇ ಹೈ ಡ್ರಾಮಾವೇ ನಡೀತಾ ಇದೆ. ಜಾಗವನ್ನ ಬಿಟ್ಟು ಕದಲೋದಿಲ್ಲ ಅಂತ ಹೇಳಿ ಕೂಡ ವ್ಯಕ್ತಿ ಹಠವನ್ನ ಮಾಡ್ತಾ ಇರುವಂತದ್ದು. ಶ್ರೀಗಂಧದ ಮರದ ಕೊಂಬೆಯನ್ನ ಹಿಡ್ಕೊಂಡು ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಪ್ರಮುಖವಾಗಿ ಏನು ವಿಧಾನಸೌಧದ ಮುಂಭಾಗದಲ್ಲಿ ಈ ಮರವನ್ನ ಕಡಿದ ಬಳಿಕವಾಗಿ ಆಕ್ರೋಶವನ್ನ ಹೊರ ಹಾಕಿದ್ರು. ಇದೀಗ ನಾನು ಹೋಗೋದಿಲ್ಲ, ಎಲ್ಲಿಗೂ ಕೂಡ ಹೋಗೋದಿಲ್ಲ ಅಂತ ಹೇಳಿ ಆಕ್ರೋಶವನ್ನ ತೋರಿಸ್ತಾ ಇರುವಂತದ್ದು. ಈ ಮಧ್ಯೆ ಪೊಲೀಸರು ಕೂಡ ಏನು ವ್ಯಕ್ತಿಯನ್ನ, ಏನು ಚಿಕ್ಕಮಗಳೂರಿನ ಬಂದಿರುವಂತಹ ವ್ಯಕ್ತಿ ಏನಿದ್ದಾರೆ ಅವರನ್ನ ವಶಕ್ಕೆ ಪಡೆದು ವಿಧಾನಸೌಧ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಕೂಡ ಸಿದ್ಧತೆಯನ್ನ ನಡೆಸ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು. ಪೊಲೀಸರು ಕೂಡ ಈ ಒಂದು ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಶ್ರೀಗಂಧದ ಮರವನ್ನ ಕಡಿಯುವಂತದ್ದೇ ತಪ್ಪು. ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ವಿಧಾನಸೌಧದ ಮುಂಭಾಗದಲ್ಲೇ ಶ್ರೀಗಂಧದ ಮರವನ್ನ ಕಡಿದಿರುವ ಹಿನ್ನೆಲೆಯಲ್ಲಿ ಇದೀಗ ಪೊಲೀಸರು ಕೂಡ ವಶಕ್ಕೆ ಪಡೆದುಕೊಂಡು ವಿಧಾನಸೌಧ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇದೇ ರೀತಿಯಾಗಿ ಮುಂದುವರೆದ್ರೆ 300ಕ್ಕೂ ಹೆಚ್ಚು ಮರಗಳನ್ನ ರಾಜ್ಯದಾದ್ಯಂತ ಕಡಿತೀನಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿರುವಂತಹ ವ್ಯಕ್ತಿಯನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಯಾವ ರೀತಿಯಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ. ಬೆಳೆದ ಶ್ರೀಗಂಧ ಮರಕ್ಕೆ ಸೂಕ್ತವಾದಂತಹ ಬೆಲೆಯನ್ನ ಸರ್ಕಾರ ಕೊಟ್ಟಿಲ್ಲ ಅಂತ ಇದೀಗ ಚಿಕ್ಕಮಗಳೂರಿನ ರೈತ ವಿಧಾನಸೌಧದ ಮುಂದೆ ಇರತಕ್ಕಂತಹ ಶ್ರೀಗಂಧದ ಮರವನ್ನ ಕಡಿದ್ರ ಮುಖಾಂತರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜೊತೆಗೆ ಸರ್ಕಾರ ಯಾವ ರೀತಿಯಾಗಿ ನನ್ನ ಮೇಲೆ ಗದಾಪ್ರಹಾರವನ್ನ ಮಾಡಿದೆ ಅಂತ ತನ್ನ ಅಳಲನ್ನ ತೋಡಿಕೊಂಡಿದ್ದಾನೆ. ಆ ಕುರಿತಾದ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡ್ ಬನ್ನಿ. ಶ್ರೀಗಂಧದ ಮರಗಳನ್ನ ಕಡಿಯುವಂತದ್ದೇ ತಪ್ಪು. ಅದರಲ್ಲೂ ಕೂಡ ವಿಧಾನಸೌಧದ ಮುಂಭಾಗದಲ್ಲೇ ಈ ಒಂದು ಶ್ರೀಗಂಧದ ಮರ ಏನಿದೆ ಆ ಒಂದು ಶ್ರೀಗಂಧದ ಮರವನ್ನ ಕಡಿಯುವಂತಹ ಕೆಲಸವನ್ನ ವ್ಯಕ್ತಿಯೊಬ್ಬರು ಮಾಡಿರುವಂತದ್ದು. ಪ್ರಮುಖವಾಗಿ ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂದು ತಾನು ಬೆಳೆದಂತಹ ಶ್ರೀಗಂಧದ ಮರಗಳನ್ನ ಸರ್ಕಾರ ಕಡಿದಿದೆ ಅನ್ನುವಂತಹ ನಿಟ್ಟಿನಲ್ಲಿ ಬಂದು ಶ್ರೀಗಂಧದ ಮರದ ಕೊಂಬೆಯನ್ನ ಕಡಿದು ತನ್ನ ಆಕ್ರೋಶವನ್ನ ಕೂಡ ಹೊರಗಾಗ್ತಾ ಇರುವಂತದ್ದು. ಇದು ಪ್ರಮುಖವಾಗಿ ವಿಧಾನಸೌಧದ ಮುಂಭಾಗದಲ್ಲೇ ಇರುವಂತಹ ಶ್ರೀಗಂಧದ ಮರ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಶ್ರೀಗಂಧದ ಮರವನ್ನೇ ಕಡಿಯೋದೇ ತಪ್ಪು, ತಮ್ಮ ಆಕ್ರೋಶ ತೋರಿಸ್ತಾ ಇದ್ದೀರಾ, ಈಗ ಏನ್ ಕಾರಣ ಅಂತ ಹೇಳಿ. ಪ್ರಮುಖವಾಗಿ ನಾನು ಶ್ರೀಗಂಧದ ಮರ ಕಡಿಯೋದಕ್ಕೆ ನನ್ನ ಮರಗಳ ಹತ್ಯೆ ಮಾಡಿದ್ದಾರೆ ಇವರು. ಆ ಹತ್ಯೆಗೋಸ್ಕರ ಬದಲಾಗಿ ನಾನು ಶ್ರೀಗಂಧವನ್ನು ಕಡಿದಿರೋ ಅಂತದ್ದು. ಸೊ ನನ್ನ ಮರಗಳು 30 ಮರ ಕಡಿದಿದ್ದಾರೆ, ಅದಕ್ಕೆ ನಾನು ಅದಕ್ಕೆ ಬದಲಾಗಿ ಈ ಮರವನ್ನು ಕಡಿದಿದ್ದೇನೆ. ಸರಿಗ ಒಂದು ಕಡೆಯಲ್ಲಿ ತಪ್ಪು, ಶ್ರೀಗಂಧದ ಮರವನ್ನ ತಾವೇ ಬೆಳಿತೀರಾ, ನಿಮ್ಮ ಮನೆಗಳಲ್ಲೇ ಬೆಳಿತೀರಾ? ನಮಗ್ ಮಾತ್ರ ತಪ್ಪ ಸಮಯ, ಅವ್ರಿಗೆ ತಪ್ಪಿಲ್ವಾ? ಅಧಿಕಾರಿಗಳು ಕಡಿದಿರೋರಿಗೆ ಅವ್ರದ್ದು ತಪ್ಪಿದೆ ತಾನೆ. ಎಷ್ಟು ರೇಟ್ ಕೊಟ್ಟಿದ್ದಾರೆ ನಿಮ್ಮ ಮರಕ್ಕೆ ಅಂತ ಹೇಳಿ? ನಮ್ಮ ಮರಕ್ಕೆ 420 420 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಬರೀ 420 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಸರಿಗ ಈ ಒಂದು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಈಗ ನಿಮ್ಮ ಹೋರಾಟ ರಾಜ್ಯದಾದ್ಯಂತ ಎಚ್ಚರಿಕೆ ಕೊಡ್ತಾ ಇದ್ದೀರಾ, ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ
ಸ್ವಾಮಿ ಏನ್ ಮಾಡಿದೀವಿ ಅಂತ ಹೇಳ್ತಾರೆ. ಅಲ್ಲ ಹೇಳ್ಬೇಕು ನೀವು ಹಂಗಲ್ಲ, ದಯವಿಟ್ಟು ನೋಡ್ರಿ ನೋಡ್ರಿ. ಗಮನಿಸ್ತಾ ಇರಬಹುದು, ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ನಮ್ಮ ಅಧಿಕಾರಿಗಳನ್ನ, ಅಧಿಕಾರಿ ಭ್ರಷ್ಟ ಅಧಿಕಾರಿಗಳನ್ನ ಅವ್ರನ್ನ ಹೇಳ್ಕೊಂಡು ಹೋಗ್ರಿ, ನಮ್ಮನ್ನ ಹೇಳ್ತೀರಾ? ಸದ್ಯ ಗಮನಿಸ್ತಾ ಇರಬಹುದು, ವಿಧಾನಸೌಧ ಮುಂಭಾಗದಲ್ಲೇ ಹೈ ಡ್ರಾಮವೇ ನಡೀತಾ ಇದೆ. ಜಾಗವನ್ನ ಬಿಟ್ಟು ಕದಲೋದಿಲ್ಲ ಅಂತ ಹೇಳಿ ಕೂಡ ವ್ಯಕ್ತಿ ಹಠವನ್ನ ಮಾಡ್ತಾ ಇರುವಂತದ್ದು. ಶ್ರೀಗಂಧದ ಮರದ ಕೊಂಬೆಯನ್ನ ಹಿಡ್ಕೊಂಡು ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಪ್ರಮುಖವಾಗಿ ಏನು ವಿಧಾನಸೌಧದ ಮುಂಭಾಗದಲ್ಲಿ ಈ ಮರವನ್ನ ಕಡಿದ ಬಳಿಕವಾಗಿ ಆಕ್ರೋಶವನ್ನ ಹೊರ ಹಾಕಿದ್ರು. ಇದೀಗ ನಾನು ಹೋಗೋದಿಲ್ಲ, ಎಲ್ಲಿಗೂ ಕೂಡ ಹೋಗೋದಿಲ್ಲ ಅಂತ ಹೇಳಿ ಆಕ್ರೋಶವನ್ನ ತೋರಿಸ್ತಾ ಇರುವಂತದ್ದು. ಈ ಮಧ್ಯೆ ಪೊಲೀಸರು ಕೂಡ ವ್ಯಕ್ತಿಯನ್ನ ಚಿಕ್ಕಮಗಳೂರಿನಿಂದ ಬಂದಿರುವಂತಹ ವ್ಯಕ್ತಿ ಏನಿದ್ದಾರೆ ಅವರನ್ನ ವಶಕ್ಕೆ ಪಡೆದು ವಿಧಾನಸೌಧ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಕೂಡ ಸಿದ್ಧತೆಯನ್ನ ನಡೆಸ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು. ಪೊಲೀಸರು ಕೂಡ ಈ ಒಂದು ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಶ್ರೀಗಂಧದ ಮರವನ್ನ ಕಡಿಯುವಂತದ್ದೇ ತಪ್ಪು. ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ವಿಧಾನಸೌಧದ ಮುಂಭಾಗದಲ್ಲೇ ಶ್ರೀಗಂಧದ ಮರವನ್ನ ಕಡಿದಿರುವ ಹಿನ್ನೆಲೆಯಲ್ಲಿ ಇದೀಗ ಪೊಲೀಸರು ಕೂಡ ವಶಕ್ಕೆ ಪಡೆದುಕೊಂಡು ವಿಧಾನಸೌಧ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇದೇ ರೀತಿಯಾಗಿ ಮುಂದುವರೆದ್ರೆ 300ಕ್ಕೂ ಹೆಚ್ಚು ಮರಗಳನ್ನ ರಾಜ್ಯದಾದ್ಯಂತ ಕಡಿತೀನಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿರುವಂತಹ ವ್ಯಕ್ತಿಯನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಯಾವ ರೀತಿಯಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ. ಬೆಳೆದ ಶ್ರೀಗಂಧ ಮರಕ್ಕೆ ಸೂಕ್ತವಾದಂತಹ ಬೆಲೆಯನ್ನ ಸರ್ಕಾರ ಕೊಟ್ಟಿಲ್ಲ ಅಂತ ಇದೀಗ ಚಿಕ್ಕಮಗಳೂರಿನ ರೈತ ವಿಧಾನಸೌಧದ ಮುಂದೆ ಇರತಕ್ಕಂತಹ ಶ್ರೀಗಂಧದ ಮರವನ್ನ ಕಡಿದ್ರ ಮುಖಾಂತರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜೊತೆಗೆ ಸರ್ಕಾರ ಯಾವ ರೀತಿಯಾಗಿ ನನ್ನ ಮೇಲೆ ಗದಾಪ್ರಹಾರವನ್ನ ಮಾಡಿದೆ ಅಂತ ತನ್ನ ಅಳಲನ್ನ ತೋಡಿಕೊಂಡಿದ್ದಾನೆ. ಆ ಕುರಿತಾದ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಶ್ರೀಗಂಧದ ಮರಗಳನ್ನ ಕಡಿಯುವಂತದ್ದೇ ತಪ್ಪು. ಅದರಲ್ಲೂ ಕೂಡ ವಿಧಾನಸೌಧದ ಮುಂಭಾಗದಲ್ಲೇ ಈ ಒಂದು ಶ್ರೀಗಂಧದ ಮರ ಏನಿದೆ ಆ ಒಂದು ಶ್ರೀಗಂಧದ ಮರವನ್ನ ಕಡಿಯುವಂತಹ ಕೆಲಸವನ್ನ ವ್ಯಕ್ತಿಯೊಬ್ಬರು ಮಾಡಿರುವಂತದ್ದು. ಪ್ರಮುಖವಾಗಿ ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂದು ತಾನು ಬೆಳೆದಂತಹ ಶ್ರೀಗಂಧದ ಮರಗಳನ್ನ ಸರ್ಕಾರ ಕಡಿದಿದೆ ಅನ್ನುವಂತಹ ನಿಟ್ಟಿನಲ್ಲಿ ಬಂದು ಶ್ರೀಗಂಧದ ಮರದ ಕೊಂಬೆಯನ್ನ ಕಡಿದು ತನ್ನ ಆಕ್ರೋಶವನ್ನ ಕೂಡ ಹೊರಗಾಗ್ತಾ ಇರುವಂತದ್ದು. ಇದು ಪ್ರಮುಖವಾಗಿ ವಿಧಾನಸೌಧದ ಮುಂಭಾಗದಲ್ಲೇ ಇರುವಂತಹ ಶ್ರೀಗಂಧದ ಮರ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಶ್ರೀಗಂಧದ ಮರವನ್ನ ಕಡಿಯೋದೇ ತಪ್ಪು, ತಮ್ಮ ಆಕ್ರೋಶ ತೋರಿಸ್ತಾ ಇದ್ದೀರಾ, ಈಗ ಏನ್ ಕಾರಣ ಅಂತ ಹೇಳಿ? ಪ್ರಮುಖವಾಗಿ ನಾನು ಶ್ರೀಗಂಧದ ಮರ ಕಡಿಯೋದಕ್ಕೆ ನನ್ನ ಮರಗಳ ಹತ್ಯೆ ಮಾಡಿದ್ದಾರೆ ಇವರು. ಆ ಹತ್ಯೆಗೋಸ್ಕರ ಬದಲಾಗಿ ನಾನು ಶ್ರೀಗಂಧವನ್ನು ಕಡಿದಿರೋ ಅಂತದ್ದು. ಸೊ ನನ್ನ ಮರಗಳು 30 ಮರ ಕಡಿದಿದ್ದಾರೆ, ಅದಕ್ಕೆ ನಾನು ಅದಕ್ಕೆ ಬದಲಾಗಿ ಈ ಮರವನ್ನು ಕಡಿದಿದ್ದೇನೆ. ಸರಿಗ ಒಂದು ಕಡೆಯಲ್ಲಿ ತಪ್ಪು, ಶ್ರೀಗಂಧದ ಮರವನ್ನ ತಾವೇ ಬೆಳಿತೀರಾ, ನಿಮ್ಮ ಮನೆಗಳಲ್ಲೇ ಬೆಳಿತೀರಾ? ನಮಗ್ ಮಾತ್ರ ತಪ್ಪ ಸ್ವಾಮಿ, ಅವ್ರಿಗೆ ತಪ್ಪಿಲ್ವಾ? ಅಧಿಕಾರಿಗಳು ಕಡಿದಿರೋರಿಗೆ ಅವ್ರದ್ದು ತಪ್ಪಿದೆ ತಾನೆ. ಎಷ್ಟು ರೇಟ್ ಕೊಟ್ಟಿದ್ದಾರೆ ನಿಮ್ಮ ಮರಕ್ಕೆ ಅಂತ ಹೇಳಿ? ನಮ್ಮ ಮರಕ್ಕೆ 420 420 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಬರೀ 420 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಸರಿಗ ಈ ಒಂದು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಈಗ ನಿಮ್ಮ ಹೋರಾಟ ರಾಜ್ಯದಾದ್ಯಂತ ಎಚ್ಚರಿಕೆ ಕೊಡ್ತಾ ಇದ್ದೀರಾ, ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಸ್ವಾಮಿ ಏನ್ ಮಾಡಿದೀವಿ ಅಂತ ಹೇಳ್ತಾರೆ. ಅಲ್ಲ ಹೇಳ್ಬೇಕು ನೀವು ಹಂಗಲ್ಲ, ದಯವಿಟ್ಟು ನೋಡ್ರಿ ನೋಡ್ರಿ. ಗಮನಿಸ್ತಾ ಇರಬಹುದು, ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ನಮ್ಮ ಅಧಿಕಾರಿಗಳನ್ನ, ಅಧಿಕಾರಿ ಭ್ರಷ್ಟ ಅಧಿಕಾರಿಗಳನ್ನ ಅವ್ರನ್ನ ಹೇಳ್ಕೊಂಡು ಹೋಗ್ರಿ, ನಮ್ಮನ್ನ ಹೇಳ್ತೀರಾ? ಸದ್ಯ ಗಮನಿಸ್ತಾ ಇರಬಹುದು, ವಿಧಾನಸೌಧ ಮುಂಭಾಗದಲ್ಲೇ ಹೈ ಡ್ರಾಮವೇ ನಡೀತಾ ಇದೆ. ಜಾಗವನ್ನ ಬಿಟ್ಟು ಕದಲೋದಿಲ್ಲ ಅಂತ ಹೇಳಿ ಕೂಡ ವ್ಯಕ್ತಿ ಹಠವನ್ನ ಮಾಡ್ತಾ ಇರುವಂತದ್ದು. ಶ್ರೀಗಂಧದ ಮರದ ಕೊಂಬೆಯನ್ನ ಹಿಡ್ಕೊಂಡು ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಪ್ರಮುಖವಾಗಿ ವಿಧಾನಸೌಧದ ಮುಂಭಾಗದಲ್ಲಿ ಈ ಮರವನ್ನ ಕಡಿದ ಬಳಿಕವಾಗಿ ಆಕ್ರೋಶವನ್ನ ಹೊರ ಹಾಕಿದ್ರು. ಇದೀಗ ನಾನು ಹೋಗೋದಿಲ್ಲ, ಎಲ್ಲಿಗೂ ಕೂಡ ಹೋಗೋದಿಲ್ಲ ಅಂತ ಹೇಳಿ ಆಕ್ರೋಶವನ್ನ ತೋರಿಸ್ತಾ ಇರುವಂತದ್ದು. ಈ ಮಧ್ಯೆ ಪೊಲೀಸರು ಕೂಡ ವ್ಯಕ್ತಿಯನ್ನ ಚಿಕ್ಕಮಗಳೂರಿನಿಂದ ಬಂದಿರುವಂತಹ ವ್ಯಕ್ತಿ ಏನಿದ್ದಾರೆ ಅವರನ್ನ ವಶಕ್ಕೆ ಪಡೆದು ವಿಧಾನಸೌಧ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಕೂಡ ಸಿದ್ಧತೆಯನ್ನ ನಡೆಸ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು. ಪೊಲೀಸರು ಕೂಡ ಈ ಒಂದು ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಶ್ರೀಗಂಧದ ಮರವನ್ನ ಕಡಿಯುವಂತದ್ದೇ ತಪ್ಪು. ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ವಿಧಾನಸೌಧದ ಮುಂಭಾಗದಲ್ಲೇ ಶ್ರೀಗಂಧದ ಮರವನ್ನ ಕಡಿದಿರುವ ಹಿನ್ನೆಲೆಯಲ್ಲಿ ಇದೀಗ ಪೊಲೀಸರು ಕೂಡ ವಶಕ್ಕೆ ಪಡೆದುಕೊಂಡು ವಿಧಾನಸೌಧ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇದೇ ರೀತಿಯಾಗಿ ಮುಂದುವರೆದ್ರೆ 300ಕ್ಕೂ ಹೆಚ್ಚು ಮರಗಳನ್ನ ರಾಜ್ಯದಾದ್ಯಂತ ಕಡಿತೀನಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿರುವಂತಹ ವ್ಯಕ್ತಿಯನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಯಾವ ರೀತಿಯಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ.